ಪ್ರೀತಿಯ ಸಹೋದರ ಸಹೋದರಿಯರೇ, ಬೇಗ ಬರುವ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ವೇದವಚನ ಧ್ಯಾನಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡುವ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು. ಇದು ಯೇಸು ಕ್ರಿಸ್ತರು ಪರಿಸಾಯರಲ್ಲಿ ಯಹೂದ್ಯರ ಹಿರೀ ಸಭೆಯವನಾಗಿದ್ದ ನಿಕೋದೇಮನೆಂಬ ಮನುಷ್ಯನಿಗೆ ಯೇಸು ಕ್ರಿಸ್ತರು ಹೇಳಿದಂಥ ವಾಕ್ಯ. ದೇವರ ಮಕ್ಕಳೇ, ಈ ವಾಕ್ಯಕ್ಕೆ ನಿಕೋದೇಮನು ಮತ್ತೆ ಪ್ರಶ್ನಿಸುತ್ತಿದ್ದಾನೆ. ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಆತನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೇ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹಕ್ಕೆ, ಆತ್ಮದಿಂದ ಹುಟ್ಟಿದ್ದು ಆತ್ಮಕ್ಕೆ ಎಂದು ಹೇಳಿದರು. ಪ್ರೀತಿಯ ಸ್ನೇಹಿತರೆ, ನಿಕೋದೇಮನು ಯಹೂದನಾಗಿದ್ದನು, ಪರಿಸಾಯನಾಗಿದ್ದನು. ಅಂದರೆ ಆತನು ಧರ್ಮಶಾಸ್ತ್ರವನ್ನು ಅರಿತವನಾಗಿದ್ದನು. ಆದರೂ ಕೂಡ ಆತನಿಗೆ ದೇವರ ರಾಜ್ಯದ ಕುರಿತೋ ಪುನರ್ಜನ್ಮದ ಕುರಿತೋ ಆತನಿಗೆ ಅರಿವೇ ಇರಲಿಲ್ಲ. ಆದರೆ ಆತನಲ್ಲಿ ಒಂದು ಒಳ್ಳೆಯ ಗುಣವಿತ್ತು. ಸತ್ಯವನ್ನು ಅರಿಯಬೇಕೆಂಬ ಆತುರ, ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಆಸಕ್ತಿ. ಆದುದರಿಂದ ನಿಕೋದೇಮನು ರಾತ್ರಿಯ ಬಳಿಯಲ್ಲಿ ಯೇಸುವಿನ ಬಳಿಗೆ ಬಂದು ಇದರ ಕುರಿತು ಕಲಿತುಕೊಳ್ಳಬೇಕೆಂದು ಬಂದಿದ್ದಾನೆ ಎಂದು ವಾಕ್ಯದಲ್ಲಿ ಬರೆದಿದೆ. ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಬರೆದಿದೆ, ನೀವು ಸತ್ಯವನ್ನು ಅರಿಯುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂದು. ಸತ್ಯವನ್ನು ಅರಿಯಬೇಕು, ಸತ್ಯವೇದವನ್ನು ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತರು ಯಾರು ಎಂದು ತಿಳಿದುಕೊಳ್ಳಬೇಕು. ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಯಾರು ಎಂದು ನಮಗೆ ಮನವರಿಕೆಯಾಗಬೇಕು. ದೇವರ ಮಕ್ಕಳೇ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂದು. ಅಂದರೆ ಪರಲೋಕ ಸೇರುವುದಿಲ್ಲ ಎಂದು ಇದರ ಅರ್ಥ. ಪ್ರೀತಿಯ ಸ್ನೇಹಿತರೆ, ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಯೇಸು ಕ್ರಿಸ್ತರ ಮೂಲಕ ಲೋಕದ ಎಲ್ಲ ಜನರು ರಕ್ಷಣೆಯಾಗಬೇಕು ಎಂದು ಆತನನ್ನು ಭೂಲೋಕಕ್ಕೆ ಕಳುಹಿಸಿಕೊಂಡನು. ಪ್ರೀತಿಯ ಜನರೇ, ದೂರವಾಗಿದ್ದಂಥ ದೇವರ ಸಂಬಂಧವನ್ನು ಮನುಷ್ಯ ಕುಲಕ್ಕೆ ಪುನರ್ಸ್ಥಾಪಿಸುವುದಕ್ಕೆ, ಸಂಧಾನ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದರು. ಎಂಥ ಅದ್ಭುತವಾದಂಥ ಪ್ರೀತಿ! ಈ ಪ್ರೀತಿಗೆ ಸರಿಸಮಾನವಾದ ಬೇರೆ ಪ್ರೀತಿ ಇಲ್ಲ ದೇವರ ಮಕ್ಕಳೇ. ಯೇಸು ಕ್ರಿಸ್ತರು ತಮ್ಮ ದೇಹದಿಂದ, ತಮ್ಮ ರಕ್ತದಿಂದ ನಮ್ಮ ಜೀವಕ್ಕೆ ಬದಲಾಗಿ ಅವರ ಜೀವವನ್ನು ಕೊಟ್ಟು ನಮಗೆ ರಕ್ಷಣೆಯನ್ನು ಕೊಟ್ಟಂಥ ದೇವರು ನಮ್ಮ ದೇವರು. ನಾವು ಹೊಸದಾಗಿ ಹುಟ್ಟುವುದು ಹೇಗೆ ಅಥವಾ ಪುನರ್ಜನ್ಮ ಪಡೆಯುವುದು ಹೇಗೆ ಎಂದು ನಿಕೋದೇಮನು ಪ್ರಶ್ನಿಸಿದ ಹಾಗೆ ನಿಮ್ಮ ಪ್ರಶ್ನೆಯಾಗಿದ್ದರೆ 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಪುನರ್ಜನ್ಮವು ನಾಶವಾಗುವ ಬೀಜದಿಂದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂದು ಬರೆದಿದೆ. ಪ್ರೀತಿಯ ಜನರೇ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಬಾಯಿ ಕತ್ತಿಗಿಂತಲೂ ಹದವಾದಂಥದ್ದು. ಈ ದೇವರ ವಾಕ್ಯ ಮನುಷ್ಯನ ಹೃದಯದೊಳಗೆ ರೂಪಾಂತರವನ್ನು ಉಂಟು ಮಾಡುತ್ತದೆ. ಈ ದೇವರ ವಾಕ್ಯವನ್ನು ನಾಶವಾಗದ ಬೀಜಕ್ಕೆ ಹೋಲಿಕೆ ಮಾಡಿದೆ ದೇವರ ಮಕ್ಕಳೇ. ರೋಮಾಪುರದವರಿಗೆ ಪತ್ರಪತ್ರಿಕೆ 10ನೇ ಅಧ್ಯಾಯ 9-10 ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಹರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಹರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ದೇವರ ಮಕ್ಕಳೇ, ಇದು ಪುನರ್ಜನ್ಮದ ರಹಸ್ಯ. ನಿಕೋದೇಮನ ಪ್ರಶ್ನೆಗೆ ಉತ್ತರ 1 ಯೋಹಾನ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಯೇಸುವೇ ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದವರು. ಎಂಥ ಅದ್ಭುತವಾದಂಥ ವಾಕ್ಯ, ಎಂಥ ಅದ್ಭುತವಾದಂಥ ಪದವಿ ದೇವರ ಮಕ್ಕಳೇ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ಎಲ್ಲರೂ ಪಾಪಿಗಳು, ಪಾಪ ಮಾಡಿ ಮನುಷ್ಯರೆಲ್ಲರೂ
ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಎಂದು. ಲೋಕದಲ್ಲಿ ಯಾರೂ ನೀತಿವಂತರಿಲ್ಲ, ಯಾರೂ ಪುಣ್ಯವಂತರಿಲ್ಲ, ಎಲ್ಲರೂ ಪಾಪಿಗಳು. ಈ ಅದ್ಭುತ ಪದವಿ ನಮಗೆ ಎಲ್ಲಿ ಸಿಗುತ್ತದೆ, ಹೇಗೆ ಸಿಗುತ್ತದೆ ಎಂದು ನೀವು ಪ್ರಶ್ನಿಸುವುದಾದರೆ ಇದು ಉಚಿತ. ಯೇಸುವಿನ ಬಳಿಗೆ ಬನ್ನಿರಿ, ರಕ್ಷಣೆಯನ್ನು ಹೊಂದಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಿ, ಇದು ದೇವರ ವರ ಎಂದು ಬರೆದಿದೆ. ದೇವರ ಮಕ್ಕಳೇ, ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನನ್ನನ್ನು ಕೇಳುವಂತಹ ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ಯೇಸುವನ್ನು ಅರಿಯದೇವರು ಇದ್ದರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸದೇ ಇರುವಂಥವರು ಯಾರಾದರೂ ಇದ್ದರೆ, ಯೇಸುವನ್ನು ಅಂಗೀಕರಿಸಿ ಹೃದಯದಿಂದ ನಂಬಿ ನಿಮ್ಮ ಜೀವನವನ್ನು ಯೇಸುವಿಗಾಗಿ ಸಮರ್ಪಿಸಿ ರಕ್ಷಣೆ ಹೊಂದಿರಿ. ನಿತ್ಯ ಜೀವಕ್ಕೆ ನೀವು ಬಾಧ್ಯಸ್ಥರಾಗುತ್ತೀರಾ. ಯೇಸುವೇ, ಕೇಳುವಂತಹ ಈ ಜನರನ್ನು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡ್ತೇನೆ. ಇವರ ಹೃದಯವನ್ನು ತೆರೆ, ನಿನ್ನ ಜೀವವುಳ್ಳ ವಾಕ್ಯ ಇವರ ಜೀವನದಲ್ಲಿ ಬಿಡುಗಡೆಯಾಗಲಿ. ನಾಶವಾಗದ ಬೀಜವಾದ ನಿನ್ನ ವಾಕ್ಯದ ಮೂಲಕ ಇವರ ಆತ್ಮವನ್ನು ರಕ್ಷಣೆ ಮಾಡು. ಲೋಕದಲ್ಲಿರುವಂತಹ ಯಾವ ಜನರು ನಷ್ಟವಾಗಿ ಹೋಗಬಾರದು ಎಂದು ಈ ಭೂಲೋಕಕ್ಕೆ ಬಂದ ಕರ್ತನೆ, ನಿನ್ನ ಕರಗಳಲ್ಲಿ ಈ ಜನರನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡ್ತೇನೆ. ಒಂದೊಂದು ಹೃದಯದಲ್ಲಿ ರೂಪಾಂತರ ಉಂಟಾಗಲಿ, ಅವರ ಪರಿಸ್ಥಿತಿಗಳ ವ್ಯತ್ಯಾಸ ಉಂಟಾಗಲಿ, ಅವರ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನೀನು ಬಿಡುಗಡೆ ಮಾಡು. ರೋಗದಿಂದ ನರಳುವುದಾದರೆ ರೋಗದಿಂದ ಸೌಖ್ಯವನ್ನು ಕೊಡು. ಯಾವುದಾದರೂ ಚಿಂತೆ ಭಾರದಿಂದ ಇದ್ದರೆ ಆ ಭಾರವನ್ನು ನೀನು ಬಿಡುಗಡೆ ಮಾಡು. ನಿನ್ನ ವಾಕ್ಯ ಹೇಳುತ್ತದೆ, ಎಲೈ ಭಾರ ಹೊತ್ತವರೇ ನೀವು ನನ್ನ ಸನ್ನಿಧಿಗೆ ಬನ್ನಿರಿ, ನಿನ್ನ ಭಾರವನ್ನು ನಾನು ಹಗುರ ಮಾಡಿಕೊಡುತ್ತೇನೆ ಎಂದು. ಕರ್ತನೆ, ಈ ಲೋಕದ ಮೇಲಿಟ್ಟಿರುವಂತಹ ನಿನ್ನ ಪ್ರೀತಿ ಅಪಾರವಾದದ್ದು. ನಮಗೋಸ್ಕರ ಜೀವ ಕೊಟ್ಟು ರಕ್ತ ಸುರಿಸಿ ನಮ್ಮ ಜೀವವನ್ನು ನಾಶನದಿಂದ ಬಿಡುಗಡೆ ಮಾಡಿದಕ್ಕೆ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭು ಯೇಸುವಿನ ಮುದ್ದಾದ ನಾಮದಲ್ಲಿ ವಂದನೆಗಳು. ಆಮೇನ್.